The Kala Kannada event organized by NS Kumbhar Art Academy was inaugurated with great pride by Dr. C. N. Ashwath Narayan, former minister and MLA, Malleshwaram. The event beautifully showcased the harmony of Kannada culture and fine art, uniting artists, students, and art lovers from across the city. Dr. Ashwath Narayan inaugurated the art exhibition, admired the students' creative works, and interacted warmly with the young artists. Such a professional art academy functioning in his constituency and appreciated NS Kumbhar Art Academy for nurturing children's creativity from an early age. He also encouraged the team to take similar initiatives to government schools to inspire young minds. He further expressed his gladness in presenting the prestigious Karnataka Kala Ratna Awards to the young achievers of the event. Following the inauguration, distinguished guests Priya Kesri, Shivram B. R., and Kalavti G. K. Hola joined. Founder Mr. N. S. Kumbhar shared the vision behind Kala Kannada, an event designed to blend art and language, offering young students a platform to express their imagination and love for Kannada through colors. He also highlighted how the Academy consistently provides opportunities for students to exhibit their artworks professionally. Highlight of the event was the Karnataka Kala Ratna Award distribution by Dr. Ashwath Narayan, honoring young talents for their creativity, discipline, and artistic spirit. The Kala Kannada art exhibition will remain open to the public until 16th November, daily from 4 p.m. to 8 p.m., inviting everyone to visit, admire, and get inspired by the brilliant artworks created by these award-winning artists. ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಏನೊಂದು ರಾಜ್ಯೋತ್ಸವದ ಈ ಸುಸಂದರ್ಭದಲ್ಲಿ NS ಕುಂಬಾರ್ ಅಕಾಡೆಮಿ ವತಿಯಿಂದ ಕಲಾ ಕನ್ನಡ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಮೂಲಕ ವಿಶ್ವ ಮಟ್ಟದ ಒಂದು ಕಲಾ ಸ್ಪರ್ಧಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಭಾಳ ಒಳ್ಳೆಯ ಪ್ರಯತ್ನ. ಚಿತ್ರಕಲೆ ಒಂದು ಪ್ರಬಲವಾದಂಥ ಒಂದು ಕ್ಷೇತ್ರ. ನಿಜಕ್ಕೂ ಅವರ ಕೊಡುಗೆ ಅಪಾರವಾಗಿದೆ. ಏನನ್ನು ಹೊಸ ಪ್ರತಿಭೆಗಳನ್ನು ಬೆಳೆಸಲಿಕ್ಕೆ ತರಬೇತಿಯನ್ನು ಕೊಟ್ಟು ಉತ್ತಮವಾದಂಥ ಕಾರ್ಯವನ್ನು ಮಾಡ್ತಿದ್ದಾರೆ. ಬಹಳ ಉತ್ತಮವಾಗಿ ಇವತ್ತು ರಾಜ್ಯೋತ್ಸವನ ಕಲಾ ಕನ್ನಡ ಕಾರ್ಯಕ್ರಮದ ಮೂಲಕ ಆಯೋಜನೆಯನ್ನು ಮಾಡಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿ ಅಲ್ಲಿ ಪ್ರಶಸ್ತಿ ಗೆದ್ದಂಥವರ ಸನ್ಮಾನ ನಡೆದಿರುವಂಥದ್ದಿದೆ. ಈ ಸಂದರ್ಭದಲ್ಲಿ ಎಲ್ಲ ಗಣ್ಯಮಾನ್ಯರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಥ್ಯಾಂಕ್ ಯು ಸರ್. ಕಲಾ ಕನ್ನಡ ಕಾರ್ಯಕ್ರಮವನ್ನು NS ಕುಂಬಾರ್ ಅವರ ಚಿತ್ರಕಲಾ ಅಕಾಡೆಮಿಯವರು ಆಯೋಜನೆಯನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ನಾನು ನೋಡಿದೆ, ಚಿತ್ರಕಲೆಯನ್ನು ಬಿಡಿಸಿರುವಂಥ ಚಿತ್ರಕಲೆಯನ್ನೆಲ್ಲ ನೋಡಿದೆ. ಭಾಳ ಅತಿ ಉತ್ತಮ ಗುಣಮಟ್ಟದ ಚಿತ್ರಕಲೆಗಳನ್ನು ನೋಡಿದು ಆ ಸ್ಪರ್ಧೆಯಲ್ಲಿ ಗೆದ್ದಂಥ ಜಯಶೀಲರಾಗಿರುವಂಥ ಕಲಾವಿದರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದಾಗಿತ್ತು. ಹಾಗಾಗಿ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಈ ರೀತಿ ಸಂಸ್ಥೆಗಳ ಅವಶ್ಯಕತೆ ಇದೆ. ಮಕ್ಕಳಲ್ಲಿ ಪ್ರತಿಭೆಯನ್ನು ಆಚೆ ತರಲಿಕ್ಕೆ ಇಂಥ ಸಂಸ್ಥೆಗಳ ಅವಶ್ಯಕತೆ ಇದೆ. ಹಾಗಾಗಿ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಖುಷಿ ಆಗ್ತದೆ ಅಂತ ಹೇಳಿದ್ರೆ, ಈ ಆರ್ಟ್ ಅನ್ನೋದು ಬಹುಶಃ ನಾವು ಮಾತಾಡಬೇಕಾದ್ರೆ ಒಂದು 100 ಲೈನಲ್ಲಿ ಎಲ್ಲ ಥರದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು, ಯಾವುದೇ ವಿಷಯ ತೊಗೊಂಡ್ರೆ. ಬಟ್ ಆರ್ಟ್ ಅನ್ನೋದು ಹಾಗಲ್ಲ. ನೀವು ನೋಡಿ, ಒಂದು ಫ್ರೇಮಲ್ಲಿ 100 ವರ್ಡ್ಗೆ ಸಮವಾಗಿರೋ ಒಂದೇ ಒಂದು ಇದರಲ್ಲಿ ನಿಮಗೆ ವರ್ಣನೆ ಮಾಡಿದ್ದಾರೆ ಅಲ್ವಾ? ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಇಲ್ಲಿ ಪ್ರತಿಯೊಂದು ಆರ್ಟ್ ನೋಡ್ತಾ ಇದ್ರು ಪ್ರತಿಯೊಂದು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದಾಗಿರಬಹುದು, ನಮ್ಮ ಸುತ್ತಮುತ್ತ ಏನು ನಡೀತಿದೆ ಅಥವಾ ಕರೆಂಟ್ ಅಫೇರ್ಸ್ ಏನಿದೆ ಅದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಿರೋ ಹಾಗೆ ನಾವು ಪ್ರತಿಯೊಂದು ಇಲ್ಲಿ ಇರೋ ಆರ್ಟ್ ಗ್ಯಾಲರಿನ ನಾವು ನೋಡಬಹುದು. ಅದರಲ್ಲೂ ಈ ನವಂಬರ್ ಮಂತ್ ಅಂತ ಬಂದುಬಿಟ್ರೆ ನಮಗೆ ಏನು ಹೇಳ್ತೀರಾ, ಕರ್ನಾಟಕ ಅಥವಾ ಕನ್ನಡದವ್ರಿಗೆ ಒಂದು ಇದು ರಾಜ್ಯೋತ್ಸವ. ಆದರೆ ಇದು ವರ್ಷದಲ್ಲಿ ಒಂದೇ ದಿನ ಆಗಬಾರ್ದು. ಕನ್ನಡ ಮಾತಾಡೋರಿಗೆ ಪ್ರತಿನಿತ್ಯನೂ ಕನ್ನಡ ರಾಜ್ಯೋತ್ಸವನೇ ಆಗಬೇಕು. ಕನ್ನಡ ಇನ್ನೂ ಚೆನ್ನಾಗಿ ಬೆಳಿಬೇಕು. ಪ್ರತಿಯೊಂದು ಆರ್ಟ್ ಕೂಡ ಮನ್ಸಿಗೆ ಹತ್ತಿರ ಅಂತ ಅನಿಸುತ್ತೆ. ಈ ಫ್ರೇಮ್ ನೋಡಿದ್ರೆ ಇದು ಫಸ್ಟು ವಾವ್ ಅನಿಸುತ್ತೆ, ಸೆಕೆಂಡ್ ಒನ್, ಥರ್ಡ್ ಒನ್, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇಲ್ಲಿ ಮಾಡಿರೋರೆಲ್ಲ ಬಿಗಿನರ್ಸ್ ಅಂತೆ. ನಾನು ಅಂದ್ಕೊಂಡೆ ಇದೆಲ್ಲ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇರೋರು ಮಾಡಿದಾರೋ ಅಂತೆಲ್ಲ ಅಂದ್ಕೊಂಡೆ. ನನಗೆ ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಇದೆಲ್ಲ ಬಿಗಿನರ್ಸ್ ಮಾಡಿರೋದು ಅಂತ. ಬಿಗಿನರ್ಸೇ ಎಷ್ಟು ಚೆನ್ನಾಗಿ ಮಾಡಿದಾರಂದೆ ಅಂದರೆ ಇನ್ನೂ ಒಂದಿಷ್ಟು ಸ್ಟೇಜ್ಗಳನ್ನು ದಾಟಿದವರು ಇನ್ನೆಷ್ಟು ಚೆನ್ನಾಗಿ ಮಾಡಲಿಕ್ಕಿಲ್ಲ ಅಂತ ಅನ್ನಿಸ್ತು.
ಗೊತ್ತಾಗುತ್ತೆ. ಇವರು ಆರ್ಟ್ ಕ್ಲಾಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಹೇಗಿದೆ ಅಂದರೆ ಪ್ರತಿಯೊಂದು ಸಣ್ಣ ಸಣ್ಣ ವರ್ಕ್, ಆ ಸಣ್ಣ ಸಣ್ಣ ಕುಂಚದಲ್ಲಿ ಮೂಡಿ ಬರೋದು ಅಂತಾರಲ್ಲ, ಆ ಪೇಂಟ್ ಆಗಿರ್ಬೋದು, ಒಂದು ಏಳೇ ಲೈನಿಂದ ಹಿಡಿದ್ಬಿಟ್ಟು ಎಲ್ಲೂ ನಂಗೆ ಮಿಸ್ಟೇಕ್ಸ್ ಕಾಣಿಸ್ತಾ ಇಲ್ಲ. ಅಂದರೆ ಇವರು ಯಾವ ರೀತಿ ತರಬೇತಿ ಕೊಡ್ತಾರೆ ಅಂತ ನಾವು ಇದರಲ್ಲೇ ಅರ್ಥ ಮಾಡ್ಕೋಬೇಕಾಗತ್ತೆ. ತುಂಬ ಏನಂದರೆ ಕನ್ನಡ ರಾಜ್ಯೋತ್ಸವ ಅನ್ನೋದೇ ಕಲೆಗಳಿಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ. ಅದನ್ನು ತೋರಿಸೋದಿದೆಯಲ್ಲ ಈ ಚಿತ್ರಕಲೆಗಳ ಮೂಲಕ, ತುಂಬ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಇದು. ಅದಕ್ಕೆ ನಮಗೆ ತುಂಬ ಖುಷಿ ಇದೆ ಈ ಕಾರ್ಯಕ್ರಮ ಬಂದಿದ್ದಕ್ಕೆ. ಸರ್, NS ಕುಂಬಾರ್ ಆರ್ಟ್ ಇನ್ಸ್ಟಿಟ್ಯೂಟ್ ಅವರ ಆರ್ಟ್ ಕಲೆಕ್ಷನ್ ಹೆಂಗೆ ಅನ್ನಿಸ್ತು ಸರ್? ಇಷ್ಟ ಆಯಿತಾ ನಿಮಗೆ ಸರ್? ತುಂಬ ಅದ್ಭುತವಾಗಿದೆ. ಅವರೇ ವಿದ್ಯಾರ್ಥಿಗಳೇ ಇದು ಮಾಡಿದ್ದು ಅಂತ ಗೊತ್ತಾಯಿತು. ಅವರು ತುಂಬ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅನ್ನೋದನ್ನು ಇದರಲ್ಲಿ ಈ ಕಲೆಗಳ ಮೂಲಕನೇ ಗೊತ್ತಾಗುತ್ತೆ. ಯಾಕಂದರೆ ಈ ಚಿತ್ರಕಲೆ ಅನ್ನೋದಿದೆಯಲ್ಲ, ಇದು ತುಂಬ ಅದ್ಭುತವಾದಂಥ ಒಂದು ಕಲೆ. ಇದನ್ನು ಗುರುಗಳ ಸಹಾಯ ಇಲ್ಲದೆ ಕಲೀಲಿಕ್ಕಾಗೋದಿಲ್ಲ. ಆ ಶಿಷ್ಯಂದ್ರಿಗೆ ಯಾವ ರೀತಿ ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ, ಯಾವ ರೀತಿ ತರಬೇತಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಆ ಕಲೆಗೆ ಚಿತ್ರಪಟ ನೋಡಿದಾಗ ಗೊತ್ತಾಗುತ್ತೆ. ತುಂಬ ಅದ್ಭುತವಾಗಿದೆ.